ಅಲೆಮಾರಿಗಳಿಗೆ ಅನ್ಯಾಯ ಆಗ್ಬಿಟ್ಟಿದೆ ಅಂತ ದಿನ ಬೆಳಗಾದ್ರೆ ಕೇಳ್ತಾ ಇರ್ತೀವಿ ನಾವು. ಆದ್ರೆ ನಾನು ಕೇಳಕ್ ಇಷ್ಟಪಡ್ತೀನಿ, ನೀವು ಅಲೆಮಾರಿಗಳಿಗೆ ಅನ್ಯಾಯ ಆಗಿದೆ ಅಂತ ಹೇಳಂಗಿದ್ರೆ ನಾವ್ ಇಷ್ಟೊತ್ತು ಚರ್ಚೆ ಮಾಡ್ದಂಗೆ ಇಡೀ ಪ್ರಪಂಚದಲ್ಲೇ ಬಂಜಾರಾಗಿಂತ ದೊಡ್ಡ ಅಲೆಮಾರಿ ಸಮುದಾಯ ಇನ್ನೊಂದಿಲ್ಲ ಅನ್ನೋದನ್ನ ಈ ಸಂದರ್ಭದಲ್ಲಿ ನಾವು ಮರಿಬಾರ್ದು. 125 ದೇಶಕ್ಕೆ ವಲಸೆಗಳು ಹೋಗಿದ್ದಾರೆ. ಈ ಕಡೆ ಊರಲ್ಲೂ ಇಲ್ಲ, ಈ ಕಡೆ ಕಾಡಲ್ಲೂ ಇಲ್ಲ. ಅಗೋಚರ ಸಮುದಾಯಗಳು, ಯಾರಿಗೂ ಕೇಳಿಸ್ತಾ ಇರೋಂತ ಸಮುದಾಯಗಳು ಇತ್ತೀಚೆಗೆ ಸ್ವಲ್ಪ ಧ್ವನಿ ಮಾಡ್ತಾ ಇದಾವೆ. ಇತ್ತೀಚೆಗೆ ಸ್ವಲ್ಪ ರೆಸಿಡೆನ್ಷಿಯಲ್ ಸ್ಕೂಲ್ಗೆ ಹೋಗಿ ಎಜುಕೇಶನ್ ತಗೊಂಡು ಒಂದಷ್ಟು ಪ್ರಾತಿನಿಧ್ಯಗಳು ಸಿಗ್ತಾ ಇದೆ. ಇತ್ತೀಚೆಗೆ ರಾಜಕೀಯದಲ್ಲಿ ಅಲ್ಲೊಬ್ರು ಇಲ್ಲೊಬ್ರು MLA ನಮ್ಮ ಸಾಹೇಬ್ರು ನನಗನ್ಸದಂಗೆ ಮೊಟ್ಟ ಮೊದಲನೇ ಬಾರಿಗೆ ಯಾರೊಬ್ರು ಡೆಪ್ಯೂಟಿ ಸ್ಪೀಕರ್ ಆಗಿರೋದು ಹಿಸ್ಟ್ರಿ ಅದು. ಈ ಸರಿ ಯಾರಿಗೂ ಮಿನಿಸ್ಟ್ರೇ ಕೊಟ್ಟಿಲ್ಲ ಬಂಜಾರ ಸಮುದಾಯದಲ್ಲಿ. ಆಮೇಲೆ ಬೋವಿ ಸಮುದಾಯದಲ್ಲಿ ನಮ್ಮ ತಂಗಡಿಗೆ ಸಾಹೇಬ್ರೊಬ್ರು ಆಗಿದ್ದಾರೆ. ಅವ್ರು ರಾಜಕೀಯ ಪ್ರಾತಿನಿಧ್ಯದ ಮುಖ ನೋಡ್ತಾ ಇರೋದೇ ಕಳೆದ 20 ವರ್ಷದಲ್ಲಿ. ಸ್ವತಂತ್ರ ಬಂದಾಗಿಂದ ಇವತ್ತು ತನಕ ಮುಖ್ಯವಾಹಿನಿಗೆ ಬರದಿರೋ ಸಮುದಾಯಗಳು, ನಿಜವಾಗ್ಲೂ ಮುಖ್ಯವಾಹಿನಿಗೆ ಬರದಿರೋ ಸಮುದಾಯಗಳು, ಏನೂ ತಲುಪದೇ ಇರೋ ಸಮುದಾಯಗಳು ಬೋವಿ, ಲಂಬಾಣಿ, ಕೊರಮ, ಕೊರಚ ಮತ್ತು ಇತರ ಏನು DNT ಸಮುದಾಯಗಳು ಅಂತ ಕರಿತೀವಿ. ಈ ಸಮುದಾಯಗಳು ಡೊಂಬರ ಆಗ್ಬೋದು, ಹಂದಿಜೋಗಿ ಆಗ್ಬೋದು, ಮಾಂಗಾರುಡಿ ಆಗ್ಬೋದು, ಮಾಂಗ್ ಆಗ್ಬೋದು, ಗಂಟಿಚೋರ್ ಆಗ್ಬೋದು, ಇನ್ನ ಸಿಳ್ಳೆಕೇತ್ರ ಆಗ್ಬೋದು, ಈ ರೀತಿಯಾದ ಕೇಪ್ಮಾರೀಸ್, ಕುರುವನ್ ಸಮುದಾಯ, ಈ ರೀತಿ ಹಲವಾರು ಸಮುದಾಯಗಳಿವೆ ಕರ್ನಾಟಕ ರಾಜ್ಯದಲ್ಲಿ. ಈ ರೀತಿಯಾದ ಸಮುದಾಯಗಳಿಗೆ ಹೆಸರು ಇಲ್ಲ, ಅಡ್ರೆಸ್ ಇಲ್ಲ, ದಾಖಲೆಗಳಿಲ್ಲ. ಇವತ್ತು ಕೂಡ ಲಂಬಾಣಿ ತಾಂಡುಗಳು ನನ್ನಷ್ಟು ಒಬ್ಬ ಕೊರಚ ಸಮುದಾಯದಲ್ಲಿ ಹುಟ್ಟಿ ಲಂಬಾಣಿ ತಾಂಡುಗಳು ನೋಡ್ರ ಅಂತ ಒಬ್ಬ ವ್ಯಕ್ತಿ ಯಾರ ದೇಶದಲ್ಲಿ ಇದ್ರು ನಾನು ಒಬ್ಬನೇ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕೆಂದ್ರೆ ನನಗೆ ಆ ಸಮುದಾಯ ಜೊತೆ ಇರೋ ಒಡನಾಟ ಮತ್ತು ಇಡೀ ರಾಜ್ಯದಲ್ಲಿ ಪ್ರತಿಯೊಂದು ಜಿಲ್ಲೆ, ತಾಲೂಕಲ್ಲಿ ನಾವು ಯಾವ ರೀತಿ ಸುತ್ತಿದೀವಿ ಅಂದ್ರೆ ಅವ್ರ ನಿಜವಾದ ಪರಿಸ್ಥಿತಿ ಯಾವ ರೀತಿ ಇದೆ ನಾನು ಕಣ್ಣಾರ ನೋಡಿದ್ದೀನಿ. ಇವತ್ತು ಲಂಬಾಣಿ ತಾಂಡುಗಳು ಒಂದು ಮಾದಿಗರಟ್ಟಿಗೂ ಅಂತ ಏನು ವ್ಯತ್ಯಾಸ ಇಲ್ಲ, ಅತಿ ಹೀನಾಯ ಪರಿಸ್ಥಿತಿಗಳಿದ್ದಾರೆ. ಮತ್ತೆ ಸಾಮಾಜಿಕ ಕಳಂಕದ ವಿಚಾರಕ್ಕೆ ಬಂದಾಗ ಅಸ್ಪೃಶ್ಯತೆಗಿಂತಾನು ಒಬ್ಬ ಕಳ್ಳ ಅನ್ನೋದಿದೆಯಲ್ಲ, ಅದಕ್ಕಿಂತ ದೊಡ್ಡ ಅಸ್ಪೃಶ್ಯತೆ ಇನ್ನೊಂದಿಲ್ಲ. ನೀವು ನಿಮ್ಮನ್ನ ಮನೆ ಒಳಗೆ ಸೇರಿಸ್ತಾ ಇರ್ಬೋದು, ಇವನ್ನ ಊರೊಳಗೆ ಸೇರಿಸಲ್ಲ. ನನಗೆ ಗೊತ್ತು ಹಲವಾರು ಕೊರಚುರಟ್ಟಿಗಳು ಇವತ್ತು ಊರು ಹೊರಗಡೆ ಇದ್ದಾರೆ, ಊರೊಳಗಡೆ ಅಂತೂ ಇಲ್ಲ ಕೊರಚುರಟ್ಟಿ. ನಮ್ಗೆ ಇವತ್ತು ಮಧ್ಯಮ ಕರ್ನಾಟಕ ಭಾಗದಲ್ಲಿ ಹೋದ್ರೆ ಬಹಳ ದೊಡ್ಡ ಕಳಂಕ ಇದೆ. ನಮ್ಮನ್ನ ಬಾಡಿಗೆ ಮನೆಗಳು ಕೊಡಲ್ಲ, ನಾವು ಇಂಥ ಜಾತಿ ಅಂತ ಹೇಳ್ಕೊಳಕ್ಕೆ ನಮ್ಗೆ ಭಾರಿ ದೊಡ್ಡ ಅವಮಾನ. ನಮ್ಗೆ ಇವತ್ತು ಸಿಟಿಗಳಲ್ಲಿ ಹೆಂಗೆ ಹೇಳ್ಕೊಂಡ್ಬಿಡ್ಬೋದು, ಯಾಕೆಂತ ಜಾತಿ ಇದೆ ಅಂತಾನೆ ಗೊತ್ತಿರಲ್ಲ ಅವ್ರಿಗೆ. ಹೌದಾ ಹಂಗ ಅಂತಾರೆ, ಹೌದಪ್ಪ ನಾವು ಟ್ರೈಬಲ್ಸ್ ಅಂತ ಹೇಳ್ಕೊಂಡ್ಬಿಡ್ಬೋದು. ಅಲ್ಲೇನಾದ್ರೂ ಹೋಗಿ ಆ ಮಧ್ಯಮ ಕರ್ನಾಟಕ ಭಾಗದಲ್ಲಿ ಹೇಳ್ಕೊಂಡ್ರೆ ಅಲ್ಲಿಗೆ ಮುಗೀತು, ನಮ್ಮನ್ನ ಬ್ರ್ಯಾಂಡ್ ಮಾಡಿ ಪಕ್ಕಕ್ಕೆ ಇಟ್ಬಿಡ್ತಾರೆ. ಕಳ್ತನ ಮಾಡಿದವನಿಗೆ ಹೀನಾಯವಾಗಿ ಟ್ರೀಟ್ ಮಾಡುತ್ತೆ ಈ ಸಮಾಜ. ಆದ್ರೆ ಅವನು ಯಾಕೆ ಪರಿಸ್ಥಿತಿಗೆ ಹೋದ ಅಂದ್ರೆ ಸಂಪೂರ್ಣ ಹಿನ್ನೆಲೆ ಮತ್ತು ಅದರ ಇತಿಹಾಸನ ಎಲ್ಲರೂ ಮಾತಾಡ್ಕೊಂಡು ಬಂದಿದ್ದೀವಿ ಇಷ್ಟೊತ್ತು. ಆ ಕ್ರಿಮಿನಲ್ ಟ್ರೈಬ್ಸ್ ಆಕ್ಟ್ ಅಡಿಯಲ್ಲಿ ನಮ್ಮನ್ನ ಹಾಕಿ ಈ ರೀತಿ ಮಾಡಿದ್ದಾರೆ. ಮುಂದುವರೆದ ಭಾಗವಾಗಿ ಹೇಳ್ಬೇಕಂದ್ರೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಏನು 5% ಸಿ ಗುಂಪು ಅಂತ ಮಾಡಿದಾರೆ ಒಳ ಮೀಸಲಾತಿಲಿ, ಇವರೆಲ್ಲರೂ ಅಲೆಮಾರಿಗಳೇ. NT-DNT communities or DNC communities, nomadic communities and ಡಿನೋಟಿಫೈಡ್ nomadic communities, ಪರಿಶಿಷ್ಟ ಜಾತಿಯಲ್ಲಿರುವ ಈ ಎಲ್ಲಾ ಕಮ್ಯುನಿಟಿಗಳನ್ನ ಒಂದು ಗುಂಪು ಮಾಡಿ ಹಾಕಿದ್ದಾರೆ. ಯಾವುದೇ ರೀತಿಯಾದ ಒಂದು ಅನ್ಯಾಯ ಆಗಿಲ್ಲ ಇನ್ ಟರ್ಮ್ಸ್ ಆಫ್ ಹೋಮೋಜಿನಿಟಿ. ಹೋಮೋಜಿನಿಯಸ್ ಗುಂಪುಗಳು ಅಂತ ಮಾಡಕ್ ಹೋದ್ರೆ ಸುಪ್ರೀಂ ಕೋರ್ಟ್ ಹೇಳಿರೋದು ತದ್ವಿರುದ್ಧ, ಅದು ನಾನು ಒಪ್ಕೊಳ್ತೀನಿ. ಬಟ್ ನೀವು ಹೋಮೋಜಿನಿಯಸ್ ಎಡಗೈ ಸಂಬಂಧಿತ, ಬಲಗೈ ಸಂಬಂಧಿತ ಅಂತ ಮಾಡಕ್ ಹೋದ್ರೆ ನೀವು NT-DNT ಒಂದು ಗುಂಪಲ್ಲಿ ಹಾಕಿದಿರಿ. ಇವಾಗ ಮತ್ತೆ ಸಿ ಗುಂಪಲ್ಲಿ ಸೂಕ್ಷ್ಮಾತಿ ಸೂಕ್ಷ್ಮ ಸಮುದಾಯಗಳಿವೆ, ಎ ಗುಂಪಲ್ಲೂ ಸೂಕ್ಷ್ಮಾತಿ ಸೂಕ್ಷ್ಮ ಸಮುದಾಯಗಳಿವೆ. ನಮ್ಮ ಹತ್ರ ಫುಲ್ ಲಿಸ್ಟ್ ಇದೆ ನಕ್ರೆ. ಬಿ ಗುಂಪಲ್ಲೂ ಸೂಕ್ಷ್ಮಾತಿ ಸೂಕ್ಷ್ಮ ಸಮುದಾಯಗಳಿವೆ. ಎ ಗುಂಪಲ್ಲಿ ಏನು ಮಾದಿಗ ಒಂದೇ 24 ಲಕ್ಷ ಜನಸಂಖ್ಯೆ ಇದೆ. ಇನ್ನು ಮಿಕ್ಕಿದ್ದೆಲ್ಲ 5,000, 10,000, 20,000, 70, 50 ಈ ರೀತಿ ಇದೆ. ಸಣ್ಣ ಸಮುದಾಯಗಳು. ಅವು ಮೀಸಲಾತಿಯ ಮುಖವನ್ನೇ ನೋಡಿಲ್ಲ. ನೀವು ಬಿ ಹೋಗ್ಲಿ, ನೆಕ್ಸ್ಟ್ ಸಾಹೇಬ್ರು ಕೊಡಿಯೋದು ಲಿಸ್ಟ್ ಮಾಡಿದೀವಿ, ನಾನು ಮಾಡಿದೀನಿ ನೋಡಿ ಸರ್ ಡೇಟಾ. ಬಿ ಗುಂಪಲ್ಲಿ ಮತ್ತೆ ಅಲ್ಲಿ ಹೊಲೆಯ 22 ಲಕ್ಷ, ಜಲವಾದಿ ಒಂದು 3 ಲಕ್ಷ ಚಿಲ್ಲರೆ ಬಿಟ್ರೆ ಇನ್ನು ಮಿಕ್ಕಿದಲ್ಲ 1 ಲಕ್ಷಕ್ಕಿಂತ ಕಡಿಮೆನೆ ಬಹುತೇಕ ಸಮುದಾಯಗಳು. ಸೂಕ್ಷ್ಮಾತಿ ಸೂಕ್ಷ್ಮ ಸಮುದಾಯಗಳು ಅವು ಏನ್ ನೋಡಿದಾವೆ, ಏನ್ ತಲುಪಿದೆ ಮೀಸಲಾತಿ ಸವಲತ್ತುಗಳು ಈ ಸಮುದಾಯಗಳಿಗೆ. ಅದೇ ವಿಶೇಷವಾಗಿ ಸಿ ಗುಂಪಲ್ಲಿ ಇರುವ ಸೂಕ್ಷ್ಮಾತಿ ಸೂಕ್ಷ್ಮ ಸಮುದಾಯಗಳು ಬೀದಿಗಿಳಿದು ಹೋರಾಟ ಮಾಡ್ತಾ ಇದ್ದಾವೆ ಇವತ್ತು. ಮತ್ತೆ ನಮ್ಮ ಸಹೋದರರು ಎ ಬಿ ಗುಂಪಲ್ರ ದೊಡ್ಡ ಸಮುದಾಯಗಳು, ಬಲಿಷ್ಠ ಸಮುದಾಯಗಳು ಅವರ ನೆರವಿಗೆ ಹೋಗಿದೆ. ಅವರು ಗುಂಪಲ್ಲಿರುವ ಸೂಕ್ಷ್ಮಾತಿ ಸೂಕ್ಷ್ಮ ಸಮುದಾಯಗಳು ನೆರವಿಗೆ ನಾವು ಹೋಗ್ಬೇಕಲ್ಲ ಈಗ ಅಲ್ವಾ? ಅವರು ಗುಂಪಲ್ಲಿರುವ ಸೂಕ್ಷ್ಮಾತಿ ಸೂಕ್ಷ್ಮನ ಅವರು ಫಸ್ಟ್ ಅವ್ರಿಗೆ ಸಹಾಯ ಮಾಡ್ಲಿ, ಅವ್ರ ಹೋರಾಟಕ್ಕೆ ಇವರು ಬೆಂಬಲ ಕೊಡ್ಲಿ, ಆಮೇಲೆ ಸಿ ಗುಂಪು ಅವ್ರ ಬಗ್ಗೆ ಯೋಚನೆ ಮಾಡ್ಲಿ. ಒಳ ಮೀಸಲಾತಿ ಬಹುತೇಕ ಕರ್ನಾಟಕ ರಾಜ್ಯ, ನನಗನ್ಸೋದು, ನನ್ನ ಪರ್ಸನಲ್ ಒಪಿನಿಯನ್ ಇದೆ, ಯಾವ ಸಂಘಟನೆ ಮುಖಾಂತರ ಮಾತಾಡ್ತಾ ಇಲ್ಲ, ಬಹುತೇಕ ಹೋಮೋಜಿನಸ್ ಗುಂಪನ್ನ ಒಟ್ಟಿಗೆ ಹಾಕಿದ್ದಾರೆ. 3 ಗುಂಪುಗಳಲ್ಲೂ ಸೂಕ್ಷ್ಮಾತಿ ಸೂಕ್ಷ್ಮ ಸಮುದಾಯಗಳಿವೆ. ಮತ್ತೆ ನನಗೆ ತಿಳಿದಂಗೆ, ನನ್ನ ನಾಲೆಜ್ಗೆ ತಿಳಿದಂಗೆ ಒಂದು ದೊಡ್ಡ ಗುಂಪಲ್ಲಿದ್ರೆ ಅವಕಾಶಗಳು ಸಿಗುತ್ತೆ.
ಅಟ್ಲೀಸ್ಟ್ ನಿಮ್ಗೆ ಅವಕಾಶಗಳು ಪಡೆಯೋದಕ್ಕೆ ಶಕ್ತಿ ಅಟ್ಲೀಸ್ಟ್ ನೀವು ಬೆಳೆಸ್ಕೋಬಹುದು ಸಮುದಾಯಗಳು. ಆ ಶಕ್ತಿ ಬೆಳೆಸ್ಕೊಂಡು ಇವತ್ತಲ್ದಿದ್ರೆ 3 ವರ್ಷ 5 ವರ್ಷ 10 ವರ್ಷದಲ್ಲಿ ನೀವು ಅವಕಾಶಗಳನ್ನ ಪಡೆಯೋ ಒಂದು ಸ್ಥಿತಿ ಆದ್ರೂ ಇದೆ. ನೀವು 1% ಮೀಸಲಾತಿ ಕೊಟ್ರೆ ಅದು ಸಿಗೋದಿಲ್ಲ ಅಂತ ನಾನು ಭಾವಿಸ್ತೇನೆ. ಅಥವಾ ಎಲ್ಲಾ ಸೂಕ್ಷ್ಮ ಸಮುದಾಯಗಳನ್ನ ಒಂದು ಗುಂಪು ಮಾಡಿ ಅವ್ರಿಗೊಂದು 2% ಕೊಟ್ಟು ಎಲ್ಲಾರು ಬಿಡಿ ಅಂತ ಮಾಡಿ ಅವ್ರನ್ನ ಎಲ್ಲ ಬಲಾಢ್ಯ ಸಮುದಾಯಗಳು ಒಂದ್ ಕಡೆ. ಈ ಸಿ ಗುಂಪಲ್ಲಿರುವವರು ಮಾತ್ರ ವಿಶೇಷವಾಗಿ ಯಾಕೆ ಹೋರಾಟ ಮಾಡ್ತಾ ಇದ್ದಾರೆ ಅಂತ ನನಗೆ ಬಹಳ ದೊಡ್ಡ ಕನ್ಫ್ಯೂಷನ್ ಆಗಿದೆ. ಇದೊಂದು ವಿಚಾರ ನಾನು ಪ್ರಸ್ತಾಪ ಮಾಡಲೇಬೇಕಿತ್ತು ಈ ಸಂದರ್ಭದಲ್ಲಿ, ಅದಕ್ಕೋಸ್ಕರ ಮಾಡಿದೀನಿ. ಬಟ್ ನನಗನ್ಸ್ದಂಗೆ ಮುಂದಿನ ದಿನಗಳಲ್ಲಿ ಈ ಎಲ್ಲ NC-DNT ಕಮ್ಯುನಿಟೀಸ್ ನಾವು 3rd ಶೆಡ್ಯೂಲ್ ಡಿಮ್ಯಾಂಡ್ ಮಾಡಬೇಕಾಗುತ್ತೆ. ಮುಂದಿನ ದಿನ ನಾವು ಏನು ನಮ್ಮನ್ನ ಅಸ್ಪೃಶ್ಯರಲ್ಲ ಅಂತ ಹೇಳ್ಕೊಂಡು ಎಲ್ಲಾ ಕಡೆ ಇದನ್ನ ಕರ್ನಾಟಕ ರಾಜ್ಯದಲ್ಲಿ ಮಾತ್ರ ಇದು ಸದಾಶಿವ ಆಯೋಗದ ವರದಿ ಬಂದ ಮೇಲೆ ಮಾತ್ರ ಇವೆಲ್ಲ ಶುರುವಾಗಿರೋದು. ದೇಶದಲ್ಲಿ ಎಲ್ಲೂ ಇಲ್ಲ ಇದು. ಈಗ ನನ್ನ ಸಮುದಾಯದ ಪರ್ಯಾಯ ಪದ, ಕೊರತೆ ಸಮುದಾಯದ ಪರ್ಯಾಯ ಪದ ಬರಗುಂಡ ಅಂತ ಕರೀತಾರೆ. ಎಲ್ಲಿ? ಮಧ್ಯಪ್ರದೇಶದಲ್ಲಿ ಬರಗುಂಡ. ಅಲ್ಲಿ ನಾನು ಮೀಟಿಂಗ್ ಮಾಡಿದೆ ಅವ್ರ ಬರಗುಂಡ. ಒಳ್ಳೆ ಕಾನ್ಫರೆನ್ಸ್ ಮಾಡಿದ್ರು ಪಾಪ. ಅಲ್ಲಿ ಓದಿರೋರು ಸ್ವಲ್ಪ ಸ್ಥಿತಿವಂತರಿದ್ದಾರೆ ಒಂದಷ್ಟು ಜನ. ಸೇಮ್ ಭಾಷೆ, ಸೇಮ್ ಬೆಳಗುಗಳು, ಮತ್ತೆ ಅಲ್ಲೂ ಕೂಡ ಹಂದಿ ಸಾಕಾಣಿಕೆ, ಪರಕೆ ಕಟ್ಟೋದು ಇದೆ ವೃತ್ತಿ ಕೂಡ. ಅಲ್ಲಿ ಒಂದು ಒಳ್ಳೆ ಕಾನ್ಫರೆನ್ಸ್ ಮಾಡಿದ್ರು. ನಾನು ನ್ಯಾಷನಲ್ ಲೀಡರ್ ಅಂದ್ಬಿಟ್ಟು ನನ್ನೂ ಕರೆದು ಹೋಗಿ ಅಟೆಂಡ್ ಮಾಡಿದೆ. ಅವ್ರಿಗೆ ನಾನು ಒಂದೇ ಮಾತು ಕೇಳಿದೆ, ನಿಮಗೂ ಚಮ್ಮಾರಿಗೂ ಹೆಂಗೆ ಅಂದ್ರೆ, ಅಲ್ಲಿ ಚಮ್ಮಾರು ಅಲ್ಲಿ ಮಾದಿಗ ಇಲ್ಲ, ಚಮ್ಮಾರು ಸುಪೀರಿಯರ್ ಸರ್, ನಾವು ಇಲ್ಲಿ ಲೆಕ್ಕಕ್ಕಿಲ್ಲ ಅಂದ್ರು. ಚಮ್ಮಾರ ಮನೇಲಿ ನಮಗೆ ನೀರು ಕೊಡಲ್ಲ ಅಂದ್ರು. ಆ ಮಟ್ಟಕ್ಕೆ ಅಸ್ಪೃಶ್ಯತೆ ಈ ಕಮ್ಯುನಿಟಿಗಳಿಗೆ ಬೇರೆ ಬೇರೆ ಕಡೆ ಇದೆ. ದಕ್ಕಲಿಗರು ಇಲ್ಲೇ ಅಸ್ಪೃಶ್ಯರವರು, ಮಾದಿಗರ ಮನೇಲಿ ಅಸ್ಪೃಶ್ಯರು, ದಕ್ಕಲಿಗರು. ಇದು ಹೈರಾರ್ಕಿ ಚೇಂಜ್ ಆಗ್ಬೋದು ಅಷ್ಟೇ, ಸ್ವಲ್ಪ ಹೆಚ್ಚು ಕಮ್ಮಿ. 6500 ಜಾತಿಗಳಿವೆ ದೇಶದಲ್ಲಿ. 101 ಜಾತಿಗೆ ಒಂದು ಲೈನ್ ಎಳೆದಿದ್ದಾರಪ್ಪ. ಇಲ್ಲಿಂದ ಕೆಳಗಡೆ ಬರೋರೆಲ್ಲ ಅಸ್ಪೃಶ್ಯರು, ಶೆಡ್ಯೂಲ್ ಕ್ಯಾಸ್ಟ್, ಡಿಪ್ರೆಸ್ ಕ್ಲಾಸಸ್, ಏನೋ ಒಂದು ಮಾನದಂಡಗಳು ಇಟ್ಕೊಂಡು ಎಳೆದಿದ್ದಾರೆ. ಅದ್ರೊಳಗಡೆ ಮತ್ತೆ ಇವನು ಅಸ್ಪೃಶ್ಯ ಅಂತ ಹೇಳ್ಕೊಳ್ಳೋದು ಅದು ಬಹಳ ಒಂದು, ಎಸ್ಪೆಷಲಿ ಮಾಧ್ಯಮದ ಮಿತ್ರರು ಬಹಳ ಒಂದು ದೊಡ್ಡ ತಪ್ಪು ಮಾಡ್ತಾ ಇದ್ದಾರೆ. ಅವ್ರಿಗೆ ನಾವೆಲ್ಲ ಹೋಗಿ ಮುಂದಿನ ದಿನಗಳಲ್ಲಿ ಮನವಿ ಕೊಟ್ಟು, ಮಾಹಿತಿ ಕೊರತೆ ಇದೆ ಅವ್ರಿಗೆ, ಅಧ್ಯಯನದ ಕೊರತೆ ಇದೆ, ಅದನ್ನ ನಾವು ಅವ್ರಿಗೆ ತುಂಬಿಕೊಡ್ಬೇಕು. ಅವ್ರಿಗೆ ಹೇಳಿ, ಇನ್ನು ಮುಂದೆ ನೋಡ್ರಪ್ಪ ಇದನ್ನ ದಯವಿಟ್ಟು ನೀವಾರು ಬಳಸಬೇಡಿ. ಯಾಕೆ ಮೊನ್ನೆ ನಾನು ಪ್ರಜಾವಾಣಿ ಎಡಿಟರ್ ಹತ್ರ ಮಾತಾಡಿದೆ. ಫೋನ್ ಮಾತಾಡಿ, ನೋಡಿ ಸರ್ ನಿಮ್ಗೆ ಗವರ್ಮೆಂಟ್ ಆರ್ಡರ್ ಕಳಿಸ್ತೀನಿ, ಗೆಜೆಟ್ ಅಲ್ಲಿ ಎಲ್ಲೂ ಮೆನ್ಷನ್ ಮಾಡಿಲ್ಲ ಅನ್ಟಚಬಲ್ ಅಂತ. ನೀವ್ಯಾಕೆ ಪದೇ ಬರೀತಾ ಇದೀರಿ ಪ್ರಜಾವಾಣಿಗೆ? ಅದಕ್ಕೆ ಈ ಗಾಟ್ ಕನ್ವಿನ್ಸ್ಡ್. ಆಯ್ತು ಸರ್, ನಾವು ಇಂಟರ್ನಲ್ ಮೀಟಿಂಗ್ ಮಾಡಿ ಇದ್ರ ಬಗ್ಗೆ ಒಂದು ಡಿಸಿಷನ್ ತಗೊಳ್ತೀವಿ. ಆಯ್ತು, ವರದಿಲಿ ಎಲ್ಲೋ ಒಂದ್ ಕಡೆ ಅದ ಪಾಸಿಂಗ್ ರಿಮಾರ್ಕ್ ಮೆನ್ಷನ್ ಮಾಡಿದ್ದಾರೆ, ಇಲ್ಲ ಅಂತಲ್ಲ. ವರದಿಲಿ ನಾಗಮೋಹನ್ ದಾಸ್ ಅವರು ಅದನ್ನು ಕನ್ಕ್ಲೂಷನ್ ಅಲ್ಲಿ ಎಲ್ಲೂ ಮೆನ್ಷನ್ ಮಾಡಿಲ್ಲ, ಶಿಫಾರಸಲ್ಲಿ ಇಲ್ಲ, ಮತ್ತೆ ಗವರ್ಮೆಂಟ್ ಆರ್ಡರ್ ಎಲ್ಲೂ ಇಲ್ಲ. ಅದಕ್ಕೂ ಕೂಡ ಒಂದು ಚಪ್ಪಾಳೆ ತಟ್ಟಬೇಕು. ಈ ಒಂದು ಸಂಘಟನೆಯ ಸಾಧನೆ ಕೂಡ ಅದು ಕೂಡ. ಆದ್ರೆ ಈ 5% ಏನಿದೀವಿ ಸಿ ಗುಂಪು, ನಾವೆಲ್ಲ ಜಾಗೃತರಾಗಿ ಒಗ್ಗಟ್ಟಾಗಿ ಮುಂದಿನ ದಿನಗಳಲ್ಲಿ ಶಕ್ತಿ ಪ್ರದರ್ಶನ ಮಾಡೋದಕ್ಕೆ ಒಂದು ಅದ್ಭುತ ಅವಕಾಶ ಸಿಕ್ಕಿದೆ ಅಂತ ಹೇಳಿ ಇದನ್ನು ನಾವು ಸ್ವಾಗತ ಕೂಡ ಮಾಡಬೇಕು. 5% ಇದ್ರೆ ನಾವು ಒಂದು ದೊಡ್ಡ ವೋಟ್ ಬ್ಯಾಂಕ್ ಆಗ್ತೀವಿ. ಯಾಕಂದ್ರೆ ಪ್ರಜಾಪ್ರಭುತ್ವದ ವ್ಯವಸ್ಥೆ, ಒಂದು ವೋಟ್ ಬ್ಯಾಂಕ್ ಆದ್ರೆ ಮಾತ್ರ ನಾವು 40% ಇದಾರಪ್ಪ ಇವರು. SC-ಲಿ 35% ಇದೀವಿ ಹೆಚ್ಚು. ಈಗ SC-ಲಿ 35% ಇವರು ಅಂತ ಹೇಳಿ ಅವರು ಕೂಡ 10 ಸರಿ ಯೋಚನೆ ಮಾಡ್ತಾರೆ ಈ ಸಮುದಾಯಗಳಿಗೆ ಏನಾದ್ರು ತೊಂದರೆ ಮಾಡಕ್ ಮುಂಚೆ.